ನಮ್ಮ ಚಿತ್ತೈನಲ್ಲಿ ಓದಿದ್ದಾರೆ. ಇವತ್ತು ನಮ್ಮ ಸಂಘದ ಪರಿಸ್ಥಿತಿ ಹಾಸ್ಟೆಲ್ ಕೇಳಿರ್ತಕ್ಕಂಥದ್ದು, ನಾವೆಲ್ಲ ಬುಡಕಟ್ಟು ಸಮಾಜದವರು, ಹಿಂದುಳಿದ ಸಮಾಜದವರು, ನಮ್ಮ ಹಿರಿಯರು ಕಷ್ಟಪಟ್ಟು ಒಂದು ಹಾಸ್ಟೆಲನ್ನು ಕಟ್ಟಿಸಿದ್ರು. ನಾನು ಅದೃಷ್ಟವಶಾತ್ ನಾನು MLA ಆದಂಥ ಸಂದರ್ಭದಲ್ಲಿ ಸುಮಾರು 80,000 ಕೊಟ್ಟು ಅದನ್ನು ಪ್ಲಾಸ್ಟರ್ ಮಾಡಿ ಓಪನ್ ಮಾಡಿ ನಿಲ್ಲಿಸಿದ್ರು. ಅದಕ್ಕೆ ನಾನು 80,000 ಕೊಟ್ಟು ಅದನ್ನು ಪ್ಲಾಸ್ಟರ್ ಮಾಡಿಸಿ ಹಾಸ್ಟೆಲ್ ಓಪನ್ ಮಾಡಿ ಅದು ಸರಾಗವಾಗಿ ನಡೀತಾ ಬಂದದ್ದನ್ನು ಯಾವುದೇ ಸಂಘ ಸಮಾಜಕ್ಕೆ ನಮ್ಮ ಸಮಾಜದ ಜನರಿಗೆ ತಿಳಿಸ್ತಾನೆ ಆ ಹಾಸ್ಟೆಲನ್ನು ಕೆಡವಿ ಸಮುದಾಯ ಭವನ ಕಟ್ತೀನಿ ಅಂತೇಳಿ ನಮ್ಮ ಈ ಹಾಲಿ ಅಧ್ಯಕ್ಷರು ಮಾಲಿಂಗಪ್ಪನವರು ಕೇಳಿದ್ದಾರೆ. ನಮಗೆ ಬೇಕಾಗಿರೋದು ಸಮುದಾಯ ಭವನ ಅಲ್ಲ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಹಿರಿಯರು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಹಾಸ್ಟೆಲನ್ನು ಕೆಡವಿರ್ತಕ್ಕಂಥದ್ದು ನಮಗೆಲ್ಲರಿಗೂ ನೋವು ತಂದಿದೆ. ಬಹುಶಃ ನಿಮಗೂ ಕೂಡ ಎಲ್ಲ ನೋವಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ವಿದ್ಯಾರ್ಥಿಗಳಿಗೋಸ್ಕರ, ಅದು ಬಡ ಮಕ್ಕಳ ವಿದ್ಯಾರ್ಥಿಗಳಿಗೋಸ್ಕರ ಬರೀ ಒಳ್ಳೆ ಇರ್ತಿರಲಿಲ್ಲ. ಹಿಂದುಳಿದ ವರ್ಗದ ಕಿಟ್ಟಿಯವರು, ಬುಡಕಟ್ಟು ಸಮಾಜದವರು ಎಲ್ಲರೂ ಬಂದು ಆ ಹಾಸ್ಟೆಲಲ್ಲಿ ತಂತಾ ಇದ್ರು. ಇವತ್ತು ಆ ಹಾಸ್ಟೆಲ್ ಇಲ್ಲದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ನೋವಾಗಿದೆ. ಅದರಿಂದ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ವಿಚಾರಗಳಿಗೂ ಕೂಡ ಈಗಾಗಲೇ ನಮ್ಮ ಚಿತ್ತೈನವರು ಓದಿದ್ದಾರೆ. ಈ DR ಆಫೀಸಿಂದ ಬಂದಿರೋ ವರದಿ ಇದು ನಾವೇ ತಗೊಂಡಿರ್ತವೆ ಸೃಷ್ಟಿ ಮಾಡಿರೋದಲ್ಲ. DR ಅವರು ಪ್ರತಿಯೊಂದು ಅಂಕಿ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ತಮ್ಮ ಕೈಗೆ ಸೇರಿದೆ. ಈಗ ಅದರ ಬಗ್ಗೆ ತಾವು ನಮ್ಮ ಸಮಾಜದ ಪರವಾಗಿ ನಮ್ಮ ಸಂಘ ಮತ್ತು ಸಮಾಜ ಮುಂದೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನೀವೆಲ್ಲರೂ ನಮಗೆ ಹೃತ್ಪೂರ್ವಕವಾದ ಬೆಂಬಲವನ್ನು ಕೊಡ್ತೀರಾ ಅಂತೇಳಿ ನಾವು ಭಾವಿಸಿ ನಿಮಗೆಲ್ಲರಿಗೂ ಕಷ್ಟಗಳು, ಸುಖಗಳು ಮತ್ತು ಅಭಿವೃದ್ಧಿ ಬಗ್ಗೆ ಗಮನ ಕೊಡೋಕ್ಕಾಗಿ ಅವ್ರು ಉನ್ನತ ಅಧ್ಯಕ್ಷರು ಮಾಡಿ ಡೈರೆಕ್ಟರ್ ಮಾಡಿಟ್ಟಿದ್ದೀವಿ. ಅವರು ಕಾನೂನು ಪ್ರಕಾರ ಮಾಡಿಲ್ಲ ಅಂದಾಗ ಅದಕ್ಕಾದ ಸುವ್ಯವಸ್ಥೆದ ಒಂದು ಏನು ಪ್ರಕರಣ ಕ್ರಮ ತಗೊಳ್ತಾ ಇದ್ದೀವಿ. ಈಗ ಅಷ್ಟು ಮಧ್ಯದಲ್ಲಿ ಅವರು ಮಾಡಿದ್ದು ಸುಳ್ಳು ಕೊಟ್ಕೊಂಡಿದ್ರು. ಅದು ಅವರೇ ಬಯಲಿಗೆ ಬಂದು ಇದ್ದಂಥ ಬಿಲ್ಡಿಂಗ್ನ ಕೆಟ್ಟು ಅದರಲ್ಲಿ ತಿಂಗಳ 60,000 ರೂಪಾಯಿ ಬಾಡಿಗೆ ಬರ್ತಾ ಇತ್ತು. ಸ್ನೇಹಿತರೆ, 60,000 ರೂಪಾಯಿ ಬಾಡಿಗೆ ಬರ್ತಾ ಇದ್ರೆ ಅವಾಗ BCM ಹಾಸ್ಪಿಟಲ್ ಅಥವಾ BCM ಹಾಸ್ಪಿಟ್ಲಿಗೆ ಬಾಡಿಗೆ ಕೊಟ್ಟಿರೋದು. ಆ 60,000 ರೂಪಾಯಿನ ನಾವು ಬಡವ್ರ ಮಕ್ಕಳಿಗೆ ಯಾರ ಕೈಲಿ ದುಡ್ಡು ಕಟ್ಟಕ್ಕಾಗಲ್ಲ ಅಂತಲೇ ಕಟ್ಟೋ ದೃಷ್ಟಿ ಇಟ್ಕೊಂಡು ಮಾಡಿದಂಥ ಒಂದು ವ್ಯವಸ್ಥೆ. ಆ ಒಂದು ಹಾಸ್ಟೆಲನ್ನು ಒಡೆದಾಕಿ ಸಮುದಾಯ ಭವನ ಉದ್ದೇಶ ಏನು? ಅದು ಕಮರ್ಷಿಯಲ್ ಮೈಂಡೆಡ್ ಬಂತು. ಅದು ಸಮಾಜ ಸೇವೆ ಹೆಂಗಾಗ್ತದೆ? ಸಮುದಾಯ ಭವನ ಅಂದ್ರೆ ಏನು? ಅವ್ರಿಗೆ ಫಂಕ್ಷನ್ ಮಾಡಕ್ಕೆ ಪುಕ್ಷಣೆ ಕೊಡಕ್ಕೆ ಬರುತ್ತೆ, ದುಡ್ಡು ತಗೋಬೇಕು ನಾವು ಅವ್ರಿಗೆ. ಅದು ವಿದ್ಯಾರ್ಥಿಗಳಿಗೆ ಅಲ್ಲಿತ್ತು, ಅಲ್ಲಿ ಮೈಕು ಎಲ್ಲ ಹಾಕಿ ವಿದ್ಯಾರ್ಥಿಗಳು ಏನೋ ಕೇಳ್ತಾರೆ. ಅದಕ್ಕಾಗಿ ಒಂದು ಕಟ್ಟಡ ಕಟ್ಟಿಸಿದ್ವಿ ಮುಂದೆ. ಅದರಲ್ಲಿ ವಾಣಿಜ್ಯ ಮಿಡಿಯುಗಳಿದ್ದು ಅದ್ರ ಬರ್ತಾ ಇತ್ತು. ಅದನ್ನ ಇವರು ಇಂಪ್ರೂವ್ ಮಾಡಕ್ ಕೇಳಬಹುದಾಗಿತ್ತು. ಇನ್ನೂ ನಾವು ಅದ್ರ ಮೇಲೆ ಕಟ್ತೀವಿ, ಸರ್ಕಾರ ಅನುದಾನ ಕೊಡಿ, ಇನ್ನೂ ವಿದ್ಯಾರ್ಥಿಗಳು ಮಾಡ್ತೀವಿ. ಅದನ್ನ ಬಿಟ್ಟು ಅದು ಕೆಡವಿ ಏನು ಕಟ್ಟಕ್ಕೆ ಸಾಧ್ಯನೇ ಕೆಲಸ ಮಾಡಕ್ಕೆ ಅದು ಯಾವುದಿಲ್ಲ.